ಇಂದು ನನಗೆ ಬಹಳ ಸಂತೋಷ ಆಗಿದೆ. ನಮ್ಮ ರಾಜ್ಪೂತ್ ಕಮ್ಯುನಿಟಿಯಿಂದ ನನಗೆ ಸಿಕ್ಕಿರೋ ಈ ಸನ್ಮಾನ ತುಂಬ ಖುಷಿಯಾಗಿದೆ. ಮಹಿಳಾ ದಿನಾಚರಣೆಯ ಸಮಾರಂಭವಾಗಿ ನನ್ನನ್ನು ಇಲ್ಲಿ ಆಹ್ವಾನಿಸಿದ್ರು. ಆದರೆ ನಾನು ಪ್ರತಿಯೊಂದು ದಿವಸನೂ ಮಹಿಳೆಯಾಗಿ ಸೆಲೆಬ್ರೇಟ್ ಮಾಡೋದ್ರಿಂದ ಇವತ್ತು ನನಗೆ ಇನ್ನೂ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಸೊ ಮಚ್. ಇದು ರಾಜ್ಪೂತ್ ಸಭಾ ವಸಂತ ನಗರ. ಇದಕ್ಕೆ ಸುಮಾರು 90 ವರ್ಷಗಳ ಇತಿಹಾಸ ಇದೆ. ರಜಪುತ್ರರಾದ ನಾವು ಪರದೇಶಗಳಿಂದ ಬಂದು ವಲಸಿಗರಾಗಿ ಬಂದು ಇಲ್ಲೇ ನೆಲೆಸಿ ಕನ್ನಡಿಗರಾಗಿ ಬಿಟ್ಟಿದ್ದೀವಿ. ಈ 90 ವರ್ಷಗಳಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಸ್ಕೊಂಡು ಬಂದಿದ್ದೀವಿ. ಮಹಿಳಾ ದಿನಾಚರಣೆಯನ್ನು ಈಗ 3-4 ವರ್ಷಗಳಿಂದ ಮಾಡ್ತಾಯಿದ್ದೀವಿ. ಅದರಲ್ಲಿ ಈ ವರ್ಷದ ವಿಶೇಷ ಅಂತಂದರೆ ನಮ್ಮ ಸಿಂಗ್ ಮನೆತನದ ಒಬ್ಬ ಮಗಳು, ಮುದ್ದಿನ ಮಗಳು ಹಾಗೂ ಸಿಂಗ್ ಜನಾಂಗದ ಹೆಮ್ಮೆಯ ಮಗಳಾದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಸಿಂಗ್. ಇವರ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ. ಕಿರುತೆರೆಯಲ್ಲಿ, ಸಿನಿಮಾ ರಂಗದಲ್ಲಿ ಸುಪರಿಚಿತರು. ಇವರು ಡಾಕ್ಟರ್ ಡಿ ಶಂಕರ್ ಸಿಂಗ್ ಅವರ ಮಗಳು, ಎಸ್ ವಿ ರಾಜೇಂದ್ರ ಸಿಂಗ್, ಬಾಬು ರಾಜೇಂದ್ರ ಸಿಂಗ್ ಅವರ ತಂಗಿ ಹಾಗೂ ನಮ್ಮ ಜನಾಂಗದ ನಮ್ಮ ಹೆಮ್ಮೆಯ ಮುದ್ದಿನ ಮಗಳು. ಇವರು ಕಳೆದ ವರ್ಷ 2025ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಈ ಥರ ಕರ್ನಾಟಕಕ್ಕೆ ಬಂದು ಕನ್ನಡಿಗರಾಗಿ ಕನ್ನಡ ಭಾಷೆಗೆ, ಕನ್ನಡ ಸಂಸ್ಕೃತಿಗೆ, ಕಲೆಗೆ ಸೇವೆಯನ್ನು ಸಲ್ಲಿಸಿ ಕನ್ನಡ ರಾಜ್ಯದ ಒಂದು ಪ್ರಶಸ್ತಿಯನ್ನು ಪಡೆದ ಈ ಹೆಮ್ಮೆಯ ಮಗಳನ್ನು ಇವತ್ತು ಗೌರವಿಸ್ತಾ ಇದ್ದೀವಿ. ಅದೇ ಈ ಕಾರ್ಯಕ್ರಮದ ಮುಖ್ಯಾಂಶವಾಗಿದೆ, ವಿಶೇಷವಾಗಿದೆ. ಸೊ ಅವರಿಗೆ ನಾವು ಇನ್ನು ಸ್ವಲ್ಪ ಸಮಯದಲ್ಲೇ ಆಹ್ವಾನಿಸ್ತೇವೆ. ಇವರು ನಮ್ಮ ಮುಂದಿನ ಪೀಳಿಗೆಯ ಮಹಿಳೆಯರಿಗೆ ಆದರ್ಶಪ್ರಾಯವಾಗಿರಲಿ ಅಂತ ಹೇಳಿ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಜಯಲಕ್ಷ್ಮಿ ಸಿಂಗ್ ಅವರನ್ನ ಸನ್ಮಾನಿಸೋದು, ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ್ದಕ್ಕಾಗಿ, ಮತ್ತು ಅದೇ ರೀತಿ 90 ವರ್ಷಗಳ ನಮ್ಮ ರಜಪೂತ್ ಸಭೆಗೆ ಸೇವೆ ಸಲ್ಲಿಸಿದ್ದಂತಹ 3 ಮಹಿಳೆಯರಿಗೆ ಗೌರವಿಸೋದು ಅಂತ ಹಮ್ಮಿಕೊಂಡಿದ್ದೀವಿ. ಇವರು ವಿವಿಧ ಪದಾಧಿಕಾರಿಗಳಾಗಿದ್ದು ಸಭೆಗೆ ಆರ್ಥಿಕವಾಗಿ ಮತ್ತು ಸೇವೆಯ ರೂಪದಲ್ಲಿ 3-4 ದಶಕಗಳಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂತಹವರಲ್ಲಿ 3 ಜನರಲ್ಲಿ ಒಬ್ಬರು ಶ್ರೀಮತಿ ಶಿವರಾಣಿ ಬಾಯಿ ಅಂತಿಲ್ಲೇ ಇದ್ದಾರೆ. ಅವ್ರ ತಂದೆ ಕಾಲದಿಂದಲೂ ಸೇವೆಯನ್ನು ಮಾಡಿದ್ದಾರೆ. ಈ ಎರಡನೆಯವರು ಪ್ರಮೀಳಾ ಬಾಯಿ ಅಂತ, ಅವರು ಲಾ ಆಫೀಸರ್ ಆಗಿದ್ದರು ಹೈಕೋರ್ಟಲ್ಲಿ. ಲೀಲಾಧರ್ ಸಿಂಗ್ ಅಂತ ಅವರ ಪತ್ನಿಯಾಗಿದ್ದಾರೆ. ಇನ್ನೊಬ್ಬರು ಮಂಜುಳಾ ಸಿಂಗ್ ಅಂತ, ಅವರು ರಾಜ್ಪೂತ್ ಸಭೆಗೆ ಟ್ರೆಷರರ್ ಆಗಿ ಸೇವೆ ಸಲ್ಲಿಸಿದ್ದಂತಹವರ ಪತ್ನಿಯಾಗಿದ್ದಾರೆ. ಈ 3 ಜನ ಮಹಿಳೆಯರಿಗೂ ಕೂಡ ಹಿರಿಯ ಮಹಿಳೆಯರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ನಂತರದಲ್ಲಿ ಕಿರಿಯರಿಗೆ ಈ ಕಾಲದ ಹೊಸ ತಲೆಮಾರಿನ ಹೆಣ್ಣುಗಳಿಗೆ ಕೆಲವು ಫನ್ ಗೇಮ್ಸನ್ನು ಏರ್ಪಾಡು ಮಾಡಿಕೊಂಡಿದ್ದೀವಿ. ರ್ಯಾಂಪ್ ವಾಕ್ ಇದೆ. ಇಂತಹ ಕೆಲವು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸನ್ನು ಹಮ್ಮಿಕೊಂಡಿದ್ದೀವಿ. ಇನ್ನು ಮುಂದಿನ ವರ್ಷದಲ್ಲಿ ಈ ಯುದ್ಧದ ಸನ್ನಿವೇಶ ಮುಗಿದ ನಂತರ ಸೆಲ್ಫ್ ಜಾಬ್ ಅಂತಾರೆ, ಅಂದರೆ ಸೆಲ್ಫ್ ಅರ್ನಿಂಗ್, ಸ್ವ ಉದ್ಯೋಗಕ್ಕಾಗಿ ಅವರಿಗೆ ಕೆಲವು ಟ್ರೈನಿಂಗ್ ಪ್ರೋಗ್ರಾಮ್ಸನ್ನು ನಡೆಸ್ಕೊಡ್ಬೇಕು ಅಂತ ಅವೇಕ್ನವ್ರ ಜೊತೆಗೆ ಸಂಪರ್ಕ ಮಾಡಿದ್ವಿ. ಅದನ್ನು ಮಾಡ್ಕೋತೀವಿ ಅವ್ರಿಗೆ ಆರ್ಥಿಕ ಅಭಿವೃದ್ಧಿಗೋಸ್ಕರವಾಗಿ. ಇದಿಷ್ಟು ನಮ್ಮ ಕಾರ್ಯಕ್ರಮಗಳು. ಮಹಿಳೆಯರಿಗೆ ಏನು ಕಾರ್ಯಕ್ರಮ ನಡೆಸಲಾಗ್ತಾ ಇದೆ ಅಂತ ಕೇಳಿದ್ದಕ್ಕೆ, ಇವತ್ತಿನ ದಿವಸದ ಕಾರ್ಯಕ್ರಮಗಳ ಜೊತೆಗೆ ಸತತವಾಗಿ ನಾವು ನಡೆಸ್ಕೊಂಡು ಬರ್ತಾ ಇರೋದು ಅಂತಂದರೆ, ಸಣ್ಣ ಮಕ್ಕಳಿಗೆ ಈ ದುರ್ಗಾ ಪೂಜೆಯ ಸಮಯದಲ್ಲಿ ಕನ್ಯಾ ಪೂಜೆ ಅಂತ ಮಾಡಿ ಗರ್ಲ್ ಚೈಲ್ಡ್ಗೆ ಸ್ಟೇಟಸ್ಸನ್ನು ಸೊಸೈಟಿಲಿ ಕೊಡೋದು ಹೇಗೆ ಅನ್ನೋದನ್ನು, ಆ ಕಲ್ಚರನ್ನು ಬೆಳೆಸ್ತಾ ಇದ್ದೀವಿ. ಒಂದು ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ಸನ್ನು ಕೊಡ್ತಾ ಇದ್ದೀವಿ. ಯಾರೇ ಕೇಳ್ಕೊಂಡು ಬಂದರೂ 10th ಸ್ಟ್ಯಾಂಡರ್ಡ್ PUCನಲ್ಲಿ ಉತ್ತಮ ಅಂಕಗಳನ್ನು ಪಡೆದಿರೋರಿಗೆ, ಟಾಪರ್ಸೇ ಆಗಿರಬೇಕಾಗಿಲ್ಲ, ಮುಂದಕ್ಕೆ ಓದ್ತೀವಿ ಅಂತ ಬಂದವರು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದೀವಿ. ಮದುವೆ ವಯಸ್ಸಿಗೆ ಬಂದಂತಹ ಅವರಿಗೆ ವಧುವರರ ಅನ್ವೇಷಣೆಯನ್ನು ಏರ್ಪಾಡು ಮಾಡಿ ವರ್ಷಕ್ಕೆ 2 ಸಲ ಮ್ಯಾಟ್ರಿಮೋನಿಯಲ್ ಮೀಟ್ ಅಂತ ಮಾಡಿ ಅವರಿಗೆ ಜೀವನ ಸಂಗಾತಿಯನ್ನು ಹುಡುಕಲು ಬಹಳ ಅನುಕೂಲಕರವಾದ ವಾತಾವರಣವನ್ನು ಸೃಷ್ಟಿಸಿ ಕೊಡ್ತಾ ಇದ್ದೀವಿ. ಇದು ಮದುವೆ ಛತ್ರನೂ ಹೌದು. ಹಾಗಾಗಿ ನಮ್ಮ ಜಾತಿಯವರಿಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅತ್ಯಂತ ಕನ್ಸೆಷನ್ ರೇಟಲ್ಲಿ ಅವಕಾಶಗಳನ್ನು ಕೂಡ ಮಾಡಿಕೊಡ್ತಾ ಇದ್ದೀವಿ. ಸ್ವ ಉದ್ಯೋಗದ ಕೆಲವು ಟ್ರೈನಿಂಗ್ ಪ್ರೋಗ್ರಾಮ್ಸನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇನ್ನು ವಿಡೋ ಪೆನ್ಷನನ್ನು ಮಾಡಬೇಕು ಅಂತಿದ್ವಿ. ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಆದ ನಂತರ ಈ ವಿಡೋ ಪೆನ್ಷನನ್ನು ಸ್ಟಾರ್ಟ್ ಮಾಡ್ತೀವಿ. ಇದಿಷ್ಟು ಮಹಿಳೆಯರಿಗಾಗಿ ನಾವು ನಡೆಸುತ್ತಿರುವಂತಹ ಕಾರ್ಯಕ್ರಮಗಳು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ವುಮೆನ್ಸ್ ಡೇ. ನಮ್ಮ ರಾಜ್ಪೂತ್ ಸಭಾ ವತಿಯಿಂದ ಇವತ್ತು ಮಹಿಳೆಯರ ದಿನದ ಅಂಗವಾಗಿ
ಪ್ರೋಗ್ರಾಮ್ಗಳನ್ನೆಲ್ಲ ಇಟ್ಕೊಂಡಿದ್ದೀವಿ. ಈಗ ಆಲ್ರೆಡಿ ನಮ್ಮ ಶ್ರೀಮಾನ್ ಇವರು ದುರ್ಗಾ ಸಿಂಗ್ ಮೇಡಮ್ ಆಲ್ರೆಡಿ ಹೇಳಿದ್ದಾರೆ ಎಲ್ಲರೂ ಏನೇನು ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಡ್ತೀವಿ ಅನ್ನೋದಕ್ಕೋಸ್ಕರ ಇದೆಲ್ಲ ಈ ಥರ ಇಟ್ಕೊಂಡು ಇವತ್ತು ಒಂದೇ ದಿನ ಅಲ್ಲ ನಾವು ಅದು ಮಹಿಳೆಯರ ದಿನಾಚರಣೆ ಅಂತ ಆಚರಿಸೋದು. ಎವ್ರಿಡೇ ಮಹಿಳೆಯರ ದಿನಾಚರಣೆ ಆಗಿರಬೇಕು. ಯಾಕಂದರೆ ಮಹಿಳೆ ಶಿ ಇಸ್ ನಾಟ್ ಎ ಸಿಂಪಲ್ ಲೇಡಿ. ಆ ಮಹಿಳೆ ಒಂದು ಅಮ್ಮ ಆಗಿರ್ತಾಳೆ, ಮಗಳಾಗಿರ್ತಾಳೆ, ಸೊಸೆ ಆಗಿರ್ತಾಳೆ, ಹಾಗೆ ಆಚೆನೂ ಉದ್ಯೋಗ ಮಾಡಿಕೊಂಡು ಮನೆಯಲ್ಲೂ ಸಂಭಾಳಿಸ್ಕೊಂಡು ಮಕ್ಕಳನ್ನೂ ಸಂಭಾಳಿಸ್ಕೊಂಡು ಬಹಳ ಪ್ರೀತಿ, ವಿಶ್ವಾಸ, ನಮ್ರತೆ, ಸಂತೋಷದಿಂದ ಲೈಫ್ನ ಲೀಡ್ ಮಾಡ್ತಾ ಇರ್ತಾಳೆ. ಅವಳಿಗೆ ನಾವು ಯಾವಾಗಲೂ ಎತ್ತರದ ಸ್ಥಾನ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆಯೇ ಯತ್ರ ನಾರ್ಯಾಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಎಲ್ಲಿ ನಾರಿಯನ್ನು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವರುಗಳು ನೆಲೆಸ್ತಾರೆ ಅನ್ನೋದು ವಿಶೇಷತೆ. ಹಾಗಾಗಿ ಇವತ್ತು ವಿಜಯಲಕ್ಷ್ಮಿ ಸಿಂಗ್ ಅವ್ರಿಗೆ ನಾವು ಹಾನರ್ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಅದಾದಮೇಲೆ ಸುಮಾರು ಗೇಮ್ಸು ಇದೆಲ್ಲ ಇರುತ್ತೆ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಇರುತ್ತೆ. ನಮ್ಮ 3 ಜನ ಹಿರಿಯರು ಲೇಡೀಸ್ಗೂ ಇವತ್ತು ಅವಾರ್ಡ್ ಗೌರವಿಸ್ತಾ ಇದ್ದೀವಿ, ಸನ್ಮಾನ ಸಮಾರಂಭನೂ ಇಟ್ಕೊಂಡಿದ್ದೀವಿ. ಹಾಗೆ ಇದೊಂದೇ ಅಲ್ಲ ನಮ್ಮದು ಕಾರ್ಯಕ್ರಮ. ದಸರಾ ಹಬ್ಬ ಮಾಡ್ತೀವಿ, ಹಾಗೆ ಇಂಡಿಪೆಂಡೆನ್ಸ್ ಡೇ ಕೂಡ ಮಾಡ್ತೀವಿ, ಮತ್ತು ರಾಮನವಮಿ ಬರ್ತಾಯಿದೆ, ರಾಮನವಮಿ ಮಾಡ್ತೀವಿ. ಎಲ್ಲರೂ ಒಟ್ಟುಗೂಡಿ ಎಲ್ಲ ಈ ಪ್ರೋಗ್ರಾಮ್ನ ನಾವು ನಡೆಸ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನಾವು ರಜಪೂತ್ ಸಮಾಜದ ವತಿಯಿಂದ ಇವತ್ತು ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಿದ್ದೇವೆ. ಈ ವುಮೆನ್ಸ್ ಡೇಗೆ ಚೀಫ್ ಗೆಸ್ಟಾಗಿ ವಿಜಯಲಕ್ಷ್ಮಿ ಸಿಂಗ್ ಅಂತ ನಮ್ಮವರೇ ಆದವ್ರು ಕರೆದಿದ್ದೀವಿ. ಯಾಕೆ ಅವ್ರು ಕರೆದಿದ್ದೀವಿ ಅನ್ನೋದು ವಿಶೇಷ. ಅವಳು ಒಂದು ಗ್ರೇಟ್ ಅಚೀವರ್ ಅಂತ ಕರೆದಿದ್ದೀವಿ. ಯಾಕಂದರೆ ಒಂದು 20 ಕನ್ನಡ ಪಿಕ್ಚರ್ಸು ಪ್ರೊಡ್ಯೂಸ್ ಮಾಡಿದ್ದಾಳೆ, 12 ಪಿಕ್ಚರಲ್ಲಿ ಹೀರೋಯಿನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ, 12 ಪಿಕ್ಚರ್ ಡೈರೆಕ್ಟ್ ಮಾಡಿದ್ದಾಳೆ, 6 ಸೀರಿಯಲಲ್ಲಿ ಕೆಲಸ ಮಾಡಿದ್ದಾಳೆ. ಆ ಒಂದು ಜೊತೆಯಲ್ಲಿ ಅಂತ ಒಂದು ಸೀರಿಯಲಲ್ಲಿ ಇಡೀ ರಾಜ್ಯದಲ್ಲಿ ಅವಳ ಹೆಸರು ಬಂತು ಅಂತ ಒಂದು ಅವ್ರಿಗೆ ಯಾಕೆ ಇಲ್ಲಿ ಕರೆದಿದ್ದೀವಿ ಅಂದರೆ ನಾವು ಅಚೀವರ್ಗಳಿಗೆ ನಮ್ಮಲ್ಲೂ ಅಚೀವರ್ಸ್ ಇದ್ದಾರೆ. ಆಮೇಲೆ ಅದಕ್ಕೋಸ್ಕರ ಕರೆದಿದ್ದೀವಿ. ಇವರು ಅದ್ವಿತೀಯ ಸೇವೆ ಮಾಡಿದ್ದಾರೆ. ಆಮೇಲೆ 3 ಜನ ನಾವು ಸನ್ಮಾನ ಮಾಡಿದ್ವಿ. ಅವರು ನಮ್ಮ ಸಮಾಜಕ್ಕೆ ಅತ್ಯಂತ ಉಪಯೋಗವಾದಂಥ ಕೆಲಸ 16 ವರ್ಷ ಮಾಡಿದ್ದಾರೆ. ಅದರಲ್ಲಿ ಪ್ರಮೀಳಾ ಸಿಂಗ್ ಅಂತ ಮಾಡಿದ್ವಿ. ಅವರ ಯಜಮಾನರು 12 ವರ್ಷ ವೈಸ್ ಪ್ರೆಸಿಡೆಂಟ್ ಆಗಿದ್ದರು ನಮ್ಮ ಸಂಘಕ್ಕೆ. ಅಂಥ ಸೇವೆ ಮಾಡಿದವ್ರು ನಾವು ಮರಿಬಾರ್ದು. ಆಮೇಲೆ ಇನ್ನೊಬ್ಬರು ಟ್ರೆಷರರ್ ಆಗಿದ್ದರು, ಪ್ರಕಾಶ್ ಸಿಂಗ್ ಅಂತ. ಅವರಂತ ನನಗೆ ಟ್ರೆಷರರ್, ನಾ ಪ್ರೆಸಿಡೆಂಟ್ ಇದ್ದಾಗ ಅವರು ಟ್ರೆಷರರ್ ಆಗಿದ್ದು. ಅಂಥ ಒಬ್ಬ ವ್ಯಕ್ತಿನೇ ನೋಡಿಲ್ಲ, ಅದ್ವಿತೀಯವಾದಂಥ ವ್ಯಕ್ತಿ, ಭಾಳ ಸೇವೆ ಮಾಡಿದ್ರು. ಇನ್ನೊಬ್ರಿಗೆ ಆನರ್ ಮಾಡಿದ್ವಿ. ಅವರು 85 ವರ್ಷ ಆದ್ರೂ ಇವತ್ತು 18 ವರ್ಷದ ಹುಡುಗಿ ಹೆಂಗೆ ರೆಡಿಯಾಗಿ ಬಂದಿದ್ದಾರೆ ಅಂದರೆ ಆ ಸ್ಪಿರಿಟ್ ಇದೆ. ಆ ಸ್ಪಿರಿಟ್ಗೆ ಆನರ್ ಮಾಡಬೇಕು ಅಂತ ಅವ್ರಿಗೂ ಆನರ್ ಮಾಡಿದ್ವಿ. ಇದು ನಮ್ಮ ಈ ಫಂಕ್ಷನ್ನಿನ ವಿಶೇಷ. ನಾವು ಈ ಗೆಸ್ಟಿಗೆ ಕರೆಯೋ ಕಾರಣ ಏನಂದರೆ ನಮ್ಮ ಜನಾಂಗದ ಅಚೀವರ್ ಇದ್ದಾರೆ ನೋಡಿ ಅಂತ ಹೇಳೋಕ್ಕೆ, ಅದು ಹೇಳಿ ನಾವು ಮಾಡ್ತಿದ್ದೀವಿ. ಇದಕ್ಕೆ ನಮ್ಮ ಕಾರ್ಯದರ್ಶಿಯವರು, ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಸದಸ್ಯರು ಎಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ವುಮನ್ಸ್ ವಿಂಗ್ನವರು ಸ್ವಂತಹ ಅವರೇ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಾವು ಮಾಡೋದು ಬೇಡಕ್ಕಾಗೇ ಇಲ್ಲ, ಅವರು ಮಾಡಿದ್ದಾರೆ. ಆದ್ದರಿಂದ ಇದು ಒಳ್ಳೆಯ ಸನ್ನಿವೇಶ. ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದು. ಇನ್ನೊಂದು ವಿಷಯ ಹೇಳೋಕ್ಕೆ ನಿಮಗೆ ಇಷ್ಟಪಡ್ತೀನಿ. ವುಮನ್ಸ್ ಹಾಸ್ಟೆಲ್ ನಾವು ತೆಗೆದಿದ್ದೀವಿ, ಮೆನ್ಸ್ ಹಾಸ್ಟೆಲ್ ತೆಗಿಲಿಲ್ಲ. 300 ಜನ ಸ್ಟೂಡೆಂಟ್ಸಿಗೆ ಈ ಸಂಸ್ಥೆ ವುಮನ್ಸ್ ಹಾಸ್ಟೆಲ್ ತೆಗೆದಿದೆ, ನಾಟ್ ಮೆನ್ಸ್ ಹಾಸ್ಟೆಲ್. ಅಂದರೆ ನಾವು ವುಮನ್ನಿಗೆ ಯಾವತ್ತೂ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ, ಈಗಲೂ ಕೊಡ್ತಿದ್ದೀವಿ, ಮುಂದಕ್ಕೂ ಕೊಡ್ತೀವಿ ಅನ್ನೋದು ನಮ್ಮ ವಿಶೇಷತೆ. ಥ್ಯಾಂಕ್ ಯು.